ಎಲ್ಲರಿಗೂ ಸ್ಪಂದನಾ ಜಿಕೆ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು PSI ಟ್ರಾನ್ಸ್ಲೇಷನ್ಗೆ ಬೇಕಾಗುವಂಥ ವೊಕ್ಯಾಬ್ಯುಲರಿನ ನೋಡೋಣ. ಇವತ್ತು ಪ್ರಮುಖ 100 ಇಂಗ್ಲೀಷ್ ಶಬ್ದಗಳನ್ನು ನೋಡೋಣ. ಒಫೆನ್ಸ್ ಅಂದರೆ ಅಪರಾಧ. ಪೆಟ್ರಿಯಾಟ್ ಅಂದರೆ ದೇಶಭಕ್ತ. ನೋಬೆಲ್ ಅಂದರೆ ಶ್ರೇಷ್ಠತೆ. ಅಕಾಂಪ್ಲಿಷ್ ಅಂದರೆ ಸಾಧಿಸು. ವೈಟಲ್ ಅಂದರೆ ಮಹತ್ವದ. ವೈಲೆನ್ಸ್ ಅಂದರೆ ಹಿಂಸೆ. ಡಕಾಯಿಟಿ ಅಂದರೆ ಲೂಟಿ. ಕವರ್ಡ್ ಅಂದರೆ ಹೇಡಿ. ವೈಲೆಂಟ್ ಅಂದರೆ ಹಿಂಸಾತ್ಮಕ. ಎಬಿಲಿಟಿ ಅಂದರೆ ಸಾಮರ್ಥ್ಯ. ಈಕ್ವಲ್ ಅಂದರೆ ಸಮನಾದ. ಸರ್ಟಿಫಿಕೇಟ್ ಅಂದರೆ ಪ್ರಮಾಣಪತ್ರ. ಡಿಫೆನ್ಸ್ ಅಂದರೆ ರಕ್ಷಣೆ. ಡಿಸೀವ್ ಅಂದರೆ ವಂಚಿಸು. ಅಪೋಲೋಜೈಸ್ ಅಂದರೆ ಕ್ಷಮೆ ಬೇಡು. ಟೈಟಲ್ ಅಂದರೆ ಹವ್ಯಾಸ. ಮಾಕ್ ಅಂದರೆ ಅಣುಕು. ಆಪ್ಷನ್ ಅಂದರೆ ಆಯ್ಕೆ. ಪಾರ್ಡನ್ ಅಂದರೆ ಕ್ಷಮಿಸು. ಪೇಷನ್ಸ್ ಅಂದರೆ ತಾಳ್ಮೆ. ಮಾರಲ್ ಅಂದರೆ ನೈತಿಕ. ಫರ್ಮ್ ಅಂದರೆ ದೃಢವಾದ. ಕಾಷನ್ ಅಂದರೆ ಎಚ್ಚರಿಕೆ. ಹ್ಯುಮ್ಯಾನಿಟಿ ಅಂದರೆ ಮಾನವೀಯ. ಟಾಲರೆಂಟ್ ಅಂದರೆ ಸಹಿಷ್ಣು. ಫರ್ಟೈಲ್ ಅಂದರೆ ಫಲವತ್ತಾದ. ಸಿಗ್ನಿಫಿಕೆನ್ಸ್ ಅಂದರೆ ಮಹತ್ವದ. ರಿಲಿಜಿಯಸ್ ಅಂದರೆ ಧಾರ್ಮಿಕ. ಕೋಆಪರೇಟ್ ಅಂದರೆ ಸಹಕಾರ. ರೆಫ್ಯೂಸ್ ಅಂದರೆ ತಿರಸ್ಕರಿಸು. ಬೆಟ್ರಾಯ್ ಅಂದರೆ ದ್ರೋಹ ಮಾಡು. ಕನ್ವರ್ಜನ್ ಅಂದರೆ ಮತಾಂತರ. ಎಟರ್ನಲ್ ಅಂದರೆ ಸನಾತನ. ಎನಮಿ ಅಂದರೆ ಶತ್ರು. ಕ್ರೆಡಿಟ್ ಅಂದರೆ ಲಾಭ. ಕರ್ಟಸಿ ಅಂದರೆ ಕೃಪೆ ಅಥವಾ ಸೌಜನ್ಯ. ಬೋಲ್ಡ್ ಎಂದರೆ ದಿಟ್ಟ. ಕನ್ಫೆಸ್ ಎಂದರೆ ಅರಿವು. ಪಫೆಟ್ ಅಂದರೆ ಕೈಗೊಂಬೆ. ರಿಡೀಮ್ ಅಂದರೆ ಪಡೆದುಕೊಳ್ಳಿ. ರೇಡ್ ಅಂದರೆ ದಾಳಿ. ರೆಕ್ಟಿಫೈ ಎಂದರೆ ಸರಿಪಡಿಸು. ಜೆರಾಕ್ಸ್ ಎಂದರೆ ನಕಲು ಪ್ರತಿ. ವೆಲ್ಫೇರ್ ಎಂದರೆ ಕಲ್ಯಾಣ. ಪ್ರಿಸೈಸ್ ಎಂದರೆ ಸಂಕ್ಷಿಪ್ತ. ಆ್ಯನ್ಯುವಲ್ ಅಂದರೆ ವಾರ್ಷಿಕ. ಪ್ರಿಸ್ಕ್ರೈಬ್ ಅಂದರೆ ಸೂಚಿಸು. ವಿಡ್ರಾ ಅಂದರೆ ತೆಗೆದುಕೋ. ವಿಸಿಬಿಲಿಟಿ ಅಂದರೆ ಗೋಚರತೆ. ಟ್ರಿಯುಂಫ್ ಎಂದರೆ ವಿಜಯ. ಯೂನಿಫಾರ್ಮಿಟಿ ಅಂದರೆ ಏಕತೆ. ಫ್ರಸ್ಟೀಜ್ ಎಂದರೆ ಘನತೆ. ಸಿನಾಪ್ಸಿಸ್ ಎಂದರೆ ಸಾರಾಂಶ. ಅಬೈಡ್ ಎಂದರೆ ಅನುಸರಿಸು. ಕಾಂಟ್ರವರ್ಸಿ ಎಂದರೆ ವಿವಾದ. ಎಕ್ಸ್ಪೆರಿಮೆಂಟ್ ಎಂದರೆ ಪ್ರಯೋಗ. ಡಿಸ್ಕ್ರೀಟ್ ಎಂದರೆ ವಿವೇಕದ. ಎಡಿಷನ್ ಎಂದರೆ ಆವೃತ್ತಿ. ಎಲಿಮಿನೇಟ್ ಎಂದರೆ ತೆಗೆದುಹಾಕು. ಡಿಸ್ಪ್ಯೂಟೆಡ್ ಎಂದರೆ ವಿವಾದಾಸ್ಪದ. ಡಯಾರ್ಕಿ ಎಂದರೆ ದ್ವಿಪ್ರಭುತ್ವ. ಎಂಡೋರ್ಸ್ಮೆಂಟ್ ಎಂದರೆ ಹಿಂಬರಹ. ಪ್ರಿಯಾಂಬಲ್ ಎಂದರೆ ಪೀಠಿಕೆ. ಪೋಸ್ಟುಮಸ್ ಎಂದರೆ ಮರಣೋತ್ತರ. ವೈರ್ಲೆಸ್ ಎಂದರೆ ನಿಸ್ತಂತು. ವೆನ್ಯೂಮ್ ಎಂದರೆ ನಂಜು ಅಥವಾ ವಿಷ. ಅನ್ಟಚಬಿಲಿಟಿ ಎಂದರೆ ಅಸ್ಪೃಶ್ಯತೆ.
ಟಾರ್ಚರ್ ಎಂದರೆ ಚಿತ್ರಹಿಂಸೆ. ಸಪ್ಲೈ ಎಂದರೆ ಸರಬರಾಜು. ಅಕ್ಯೂಸ್ಡ್ ಎಂದರೆ ಆಪಾದಿಸು. ಜೀಲ್ ಎಂದರೆ ಉತ್ಸಾಹ. ವರ್ಕ್ಶಾಪ್ ಎಂದರೆ ಕಾರ್ಯಾಗಾರ. ವಲ್ನರೇಬಲ್ ಎಂದರೆ ದುರ್ಬಲ. ಟ್ರಾವೆಲ್ ಗೋ ಎಂದರೆ ಪ್ರವಾಸಕತನ. ಯೂನಿವರ್ಸಲ್ ಎಂದರೆ ವಿಶ್ವವ್ಯಾಪಿ. ಕನ್ಸಾಲಿಡೇಟೆಡ್ ಎಂದರೆ ಕ್ರೋಢೀಕರಿಸು. ಫೋರ್ಕಾಸ್ಟ್ ಎಂದರೆ ಮುನ್ಸೂಚನೆ. ಎಲಿಜಿಬಿಲಿಟಿ ಎಂದರೆ ಅರ್ಹತೆ. ಡಿಸ್ಒಬಿಡಿಯನ್ಸ್ ಎಂದರೆ ಅವಿಧೇಯತೆ. ಕಾನ್ಕರ್ ಎಂದರೆ ಗೆಲ್ಲು. ವೈಡ್ಸ್ಪ್ರೆಡ್ ಎಂದರೆ ವ್ಯಾಪಕವಾದ. ವೋಚರ್ ಎಂದರೆ ರಶೀದಿ. ಟ್ಯುಮಿಲ್ಟಸ್ ಎಂದರೆ ಗೊಂದಲದ. ವೊಯೇಜ್ ಎಂದರೆ ಪ್ರಯಾಣ. ಪ್ರೆಜುಡೈಸ್ ಎಂದರೆ ಪೂರ್ವಗ್ರಹ. ಸೂಪರ್ವಿಷನ್ ಎಂದರೆ ಮೇಲ್ವಿಚಾರಣೆ. ಕನ್ಸೆಷನ್ ಎಂದರೆ ರಿಯಾಯಿತಿ. ಅನ್ಯಾಚುರಲ್ ಎಂದರೆ ಅಸ್ವಾಭಾವಿಕ. ಟ್ರಾಂಕ್ವಿಲಿಟಿ ಎಂದರೆ ನೆಮ್ಮದಿ. ಸಿಂಪತಿ ಎಂದರೆ ಸಹಾನುಭೂತಿ. ಅಬ್ರಿವೇಟ್ ಎಂದರೆ ಸಂಕ್ಷೇಪಿಸು. ಫಾಡರ್ ಎಂದರೆ ಮೇವು. ಇನ್ಫ್ಲುಯೆನ್ಸ್ ಎಂದರೆ ಪ್ರಭಾವ. ಹಾಕರ್ ಎಂದರೆ ಬೀದಿ ವ್ಯಾಪಾರಿ. ಎಲಿಸಿಡೇಟ್ ಎಂದರೆ ಸ್ಪಷ್ಟಪಡಿಸು. ಇವಿಷ್ಟು ಪ್ರಮುಖವಾದಂಥ 100 ಟ್ರಾನ್ಸ್ಲೇಷನ್ಗೆ ಬೇಕಾದಂಥ ಇಂಗ್ಲೀಷ್ ಶಬ್ದಗಳು. ಥ್ಯಾಂಕ್ ಯು.